ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಶಾರ್ಟ್ಸ್ ಹಾಕ್ತಾಯಿದ್ದೆ. ಇವತ್ತು ಬ್ಲಾಗ್ ಹಾಕೋಣ ಅಂತಂದು ಒಂದು 3 ನಿಮಿಷದ ವಿಡಿಯೋ ಹಾಕಿದ್ದೀನಿ. ಎಲ್ಲರೂ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ. ಸಂಡೆ ಈರುಳ್ಳಿ ಸೊಪ್ಪು ತೊಗೊಂಬಂದಿದ್ವಿ. ಅದು ಮನೇಲಿ ಹಾಗೆ ಇತ್ತು. ಸ್ವಲ್ಪ ಮನೇಲಿ ಮೀನಿತ್ತು, ಒಣ ಮೀನು. ಅದನ್ನು ಹಾಕಿ ಪಲ್ಯ ಮಾಡಿಬಿಡೋಣ ಇವತ್ತು ಮಧ್ಯಾಹ್ನ ಊಟಕ್ಕೆ ಅಂತಂದು ಅದನ್ನೇ ಪಲ್ಯ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಈರುಳ್ಳಿ ಸೊಪ್ಪು ಕಟ್ ಮಾಡ್ಕೊಂಡು ಒಂದು ಈರುಳ್ಳಿ ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಣ ಮೀನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಬಿಸಿ ಮಾಡಬೇಕು, ಇಲ್ಲಾಂದರೆ ಇದು ಸಣ್ಣ ಮೀನಾಗಿರೋದ್ರಿಂದ ಸ್ವಲ್ಪ ಬೇಗ ಒತ್ತೋಗಿಬಿಡುತ್ತೆ. ಸ್ವಲ್ಪ ಬೇಗ ತೆಗಿಬೇಕು. ಅನ್ನ ಸಾರು ಜೊತೆ ನೆಂಚ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತಂದು ಇವತ್ತು ಇದನ್ನೇ ಮಾಡ್ತಾಯಿದ್ದೀನಿ. ಇಲ್ಲಿ ಹುರ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ನೀರು ತಗೊಂಡು ಅದಕ್ಕೆ ಸ್ವಲ್ಪ ನೆನೆಸಿಟ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷದಷ್ಟು ನೆನೆಸಿದ್ರೆ ಸಾಕಾಗುತ್ತೆ. ಸಣ್ಣ ಮೀನಲ್ಲ, ಅದಕ್ಕೆ ಬೇಗ ನೆಂದೋಗ್ಬಿಡುತ್ತೆ ಇದು. ಈ ಮೀನು ಹಾಗೆ ಪಲ್ಯ ಮಾಡಿದ್ರೂ ಚೆನ್ನಾಗಿರುತ್ತೆ, ಸೊಪ್ಪು ಜೊತೆ ಸೇರಿಸಿ ಮಾಡಿದರೂ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಚಪಾತಿ ಜೊತೆ ನೆಂಚ್ಕೊಂಡು ತಿನ್ನೋಕ್ಕಂತೂ ತುಂಬ ಟೇಸ್ಟ್ ಕೊಡುತ್ತೆ. ಈಗ ನಾನೊಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನಾನೀಗ ಮೀನು ಸೈಡಿಗೆ ಎತ್ತಿಟ್ಕೊಂಡು ಈಗ ಒಗ್ಗರಣೆಗೆ ಒಂದು ಕಡಾಯಿ ಬಿಸಿಗೆ ಇಟ್ಕೊಂಡು 2 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸೊಪ್ಪು ಜೊತೆ ಬಂದಿತ್ತಲ್ಲ, ಅದೇ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ. ಅದೇ ಈರುಳ್ಳಿನ ನಾನೀಗ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಗಾದ್ಮೇಲೆ ನಾನು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ನಾನು ಟೊಮೊಟೊ ಜಾಸ್ತಿ ಹಾಕ್ಕೊಂಡಿಲ್ಲ, ಸಣ್ಣ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಹುಳಿ ಆಗಿಬಿಡುತ್ತೆ ಅಂತಂದು. ಹುಳಿ ಆದರೆ ಸ್ವಲ್ಪ ಟೇಸ್ಟ್ ಕಮ್ಮಿ ಆಗಿಬಿಡುತ್ತೆ. ಅದಕ್ಕೆ ನಾನು ಸಣ್ಣ ಟೊಮೊಟೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಮೆತ್ತಗಾಗೋವರೆಗೆ ಕುದಿಸ್ಕೊಂಡು ಈಗ ಕೊಯ್ದಿಟ್ಕೊಂಡಿರುವಂಥ ಈರುಳ್ಳಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸೊಪ್ಪು ಹಾಕ್ಕೊಂಡ ತಕ್ಷಣ ಅದಕ್ಕೆ ಉಪ್ಪು ಹಾಕಬಾರ್ದು, ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ನೀರು ಹಾಕೋಂಗಿಲ್ಲ, ಹಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆಲಿ ಫ್ರೈ ಆದ ತಕ್ಷಣ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿಣ ಪುಡಿ ಹಾಕಿದ ತಕ್ಷಣ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವಾಗೂ ನೀರು ಹಾಕಿಲ್ಲ, ಅದಕ್ಕೆ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಮೀನು ನೆನೆಸಿಟ್ಕೊಂಡಿದ್ನಲ್ಲ, ಆ ಮೀನನ್ನು ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ದೊಡ್ಡ ಮೀನು ಹಾಕ್ಕೋಬೋದು. ದೊಡ್ಡ ಮೀನು ಅಂದರೆ ಸ್ವಲ್ಪ ಇದೇ ಥರ ಇರುತ್ತೆ, ಸ್ವಲ್ಪ ದಪ್ಪ ಮೀನು ಸಿಗುತ್ತೆ, ಆ ಥರ ಮೀನು ಹಾಕ್ಕೋಬೋದು. ನಾನಿಲ್ಲಿ 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕಾದಷ್ಟು ಖಾರ ನೀವು ಹಾಕ್ಕೋಬೋದು. ನಾನು ಎಕ್ಸ್ಟ್ರಾ ಯಾವ ಮಸಾಲೆನೂ ಹಾಕ್ತಾಯಿಲ್ಲ. ಉಪ್ಪು, ಖಾರ, ಅರಿಶಿಣ, ಟೊಮೊಟೊ ಮತ್ತು ಈರುಳ್ಳಿ ಅಷ್ಟೇ ಹಾಕ್ತಾಯಿದ್ದೀನಿ. ನಂಗೆ ಜಾಸ್ತಿ ಮಸಾಲೆ ಯಾಕೋ ತಿನ್ನೋಕ್ಕೆ ಮನಸ್ಸಿದ್ದಿಲ್ಲ, ಅದಕ್ಕೆ ಸಿಂಪಲ್ಲಾಗಿ ಮಾಡ್ಕೊಂಬಿಡೋಣ ಅಂತಂದು ಮಾಡ್ತಾಯಿದ್ದೀನಿ. ಇವಾಗ ಪಲ್ಯ ರೆಡಿ ಆಗಿದೆ. ಅನ್ನ ಸಾರು ಮಾಡಿಟ್ಕೊಂಡಿದ್ದೆ, ಅದನ್ನು ವಿಡಿಯೋ ಮಾಡ್ಕೊಂಡಿಲ್ಲ. ಅನ್ನ ಬೇಳೆ ಪಪ್ಪು ಮಾಡಿದ್ದೆ, ಅದಕ್ಕೆ ನೆಂಚ್ಕೊಳಕ್ಕೆ ಪಲ್ಯ ಮಾಡಿಬಿಡೋಣ ಅಂತಂದು ಇವತ್ತು ಈರುಳ್ಳಿ ಸೊಪ್ಪು ಪಲ್ಯ ರೆಡಿಯಾಗಿದೆ. ಮೀನು ನಮ್ಮ ಮನೆಯವರು ಊಟಕ್ಕೆ ಬಂದಿದ್ದರು, ಅವರು ಕೊಡೋ ಊಟನೇ ನಾನು ಈಗ ವಿಡಿಯೋ ಮಾಡಿ ಹಾಕಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು.